ದಿಢೀರಂತ ಭಾರಿ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಏನಾಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣ್ತಾ ಇರೋದು ಆದ್ರೂ ಏಕೆ ನೋಡಿ ವೀಕ್ಷಕರೇ. ಈಗ ಬಂಗಾರ ಬೆಳ್ಳಿ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ಇನ್ನಷ್ಟು ಇಳಿಕೆ ಆಗುತ್ತಾ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು, ಎಲ್ಲ ಅಪ್ಡೇಟ್ ಕೂಡ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ನೀವೇನ್ ಮಾಡಬೇಕು, ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ, ಎಲ್ಲಾ ಮಾಹಿತಿ ಕೂಡ ತಿಳಿದುಕೊಳ್ಳಿ. ಯಾಕಂದ್ರೆ ಸದ್ಯಕ್ಕೆ ಮನೆಯಲ್ಲಿ ಬಂಗಾರ ಇಟ್ಟವರು ಕೂಡ ಬಂಗಾರ ಮಾರಾಟ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ. ಎದಕ್ಕೆಂತನೂ ಕೂಡ ನಿಮಗೆ ಗೊತ್ತಾಗುತ್ತೆ, ವಿಡಿಯೋದಲ್ಲಿ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಇನ್ನು ನಿಯಮದ ಪ್ರಕಾರ ಅಂದ್ರೆ ಸರ್ಕಾರದ ಆಗಿರಬಹುದು, ಇನ್ಕಮ್ ಟ್ಯಾಕ್ಸ್ ನಿಯಮಗಳ ಪ್ರಕಾರ ಆಗಿರಬಹುದು, ಮನೆಯಲ್ಲಿ ಬಂಗಾರ ಇಟ್ಟವರಿಗೂ ಕೂಡ ಹೊಸ ಒಂದು ಅಪ್ಡೇಟ್ ಇದೆ. ಬಂಗಾರ ಖರೀದಿ ಮಾಡುವಾಗ ಈ ತಪ್ಪು ಮಾಡಿದ್ರೆ ನಿಮಗೆ ನೋಟಿಸ್ ಕೂಡ ಬರಬಹುದು. ಆದ್ರೆ ಯಾವ ತಪ್ಪುಗಳು ಮಾಡಬಾರದು, ಯಾವ ರೀತಿ ನೀವು ಖರೀದಿ ಮಾಡಬಹುದು, ಮತ್ತೆ ಆನ್ಲೈನ್ ಆಫ್ಲೈನ್ ಎಲ್ಲ ಒಂದು ಡಿಫರೆನ್ಸ್, ಎಲ್ಲ ಒಂದು ಮಾಹಿತಿ ಕೂಡ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ, ಹೊಸದಾಗಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ ಆಗಿದೆ. ಸೊ ವೀಕ್ಷಕರ, ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮತ್ತೆ ನಿಮಗೂ ಕೂಡ ಆಸೆ ಇರುತ್ತೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗಲಿ ಅಂತ ನಿಮಗೂ ಕೂಡ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಸೊ ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರಬೇಕು. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊದಲಿಗೆ ಬೆಳ್ಳಿ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಚಾರ್ಟ್. ಅಂದ್ರೆ ಕಳೆದ 3 ತಿಂಗಳಲ್ಲಿ ಬರೋಬ್ಬರಿ 70 ರಿಂದ 80 ಸಾವಿರ ರೂಪಾಯಿ ಅಷ್ಟು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಆಗಿದೆ. ಅಂದ್ರೆ 3 ಲಕ್ಷ ರೂಪಾಯಿಂದ ಹಂತವಾಗಿ ಇಳಿಕೆ ಆಗ್ತಾ ಈಗ 2,22,000 ರೂಪಾಯಿಗೆ ಬಂದು ಟ್ರೇಡ್ ಕ್ಲೋಸ್ ಆಗಿರುವಂತದ್ದು. ಅಂದ್ರೆ ಮುಂದಿನ ಬರೋ ದಿನ ಇದು 2 ಲಕ್ಷ ರೂಪಾಯಿ ತನಕ ಬರುವ ಒಂದು ಚಾನ್ಸ್ ಇದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ ಅಂದ್ರೆ ನೋಡಿ ವೀಕ್ಷಕರೇ, ಬೆಲೆಗಳು ಇಳಿಕೆ ಆಗ್ತಾ ಇದ್ದಾವೆ. ಸೊ ಈಗ ಏನ್ ಮಾಡ್ಬೇಕು ಎಂಬುದು ಕೂಡ ನಿಮಗೆ ಗೊತ್ತಾಗುತ್ತೆ. ನೋಡಿ, ಮೊದಲಿಗೆ ಚಾರ್ಟ್ ನೋಡಿ ನಿಮಗೆ ಅರ್ಥ ಆಗ್ಬಿಡುತ್ತೆ. ಒಂದು ಸ್ಟ್ರಾಂಗ್ ಸಪೋರ್ಟ್ ಇಲ್ಲಿ ಎಲ್ಲಿದೆ ಅಂದ್ರೆ 2,10,000 ರೂಪಾಯಲ್ಲಿ. ಇನ್ನು ಹೈಯೆಸ್ಟ್ ಬಂದಿರೋದು 3 ಲಕ್ಷ ರೂಪಾಯಿ ತನಕ ಬೆಲೆ ಹೋಗಿತ್ತು. ನೋಡಿ, ಇಲ್ಲಿ ನಾವು ನಿಮಗೆ ಮಾರ್ಕ್ ಮಾಡ್ತಿದ್ವಲ್ಲ, ಇವೆಲ್ಲ ಕೂಡ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಸ್ ಗಳು. ಈ ಒಂದು ಲೆವೆಲ್ ಏನಿದೆ ನೋಡಿ, ಇದು ಯಾವಾಗ ಮುರಿಯುತ್ತೆ ಆವಾಗ ಬೆಲೆಗಳು ಇಳಿಕೆ ಆಗುತ್ತೆ. ಪ್ರತಿ ಬಾರಿ ಕೂಡ 5,000 ರೂಪಾಯಿ ಅಷ್ಟು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಆಗ್ತಾನೆ ಬಂದಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತ ಅಂತಾನೆ ಹೇಳ್ಬಹುದು. ಇದು ಕಂಟಿನ್ಯೂ ಆಗಿ ನಡೀತಾ ಇರೋದು 2 ತಿಂಗಳಿಂದ 3 ತಿಂಗಳಿಂದ. ಸೊ ಈಗ 2,10,000 ರೂಪಾಯಿದು ಸಪೋರ್ಟ್ ಇದೆ. ಅದು ಏನಾದ್ರೂ ಮುರಿದು ಕೆಳಗೆ ಬಂದ್ರೆ ಬೆಲೆ 1,94,000 ರೂಪಾಯಿ ತನಕ ಬರುವ ಚಾನ್ಸ್ ಇದೆ ವೀಕ್ಷಕರೇ. ಒಂದು ವೇಳೆ ಏನಾದ್ರೂ ಬೆಲೆ ಇಳಿಕೆ ಆಗಿದೆ ಅಂತ ಹೂಡಿಕೆದಾರರು ಹೋಲ್ಸೇಲ್ ಅಲ್ಲಿ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಖರೀದಿ ಮಾಡಿದ್ರೆ, ಬೈಯಿಂಗ್ ಪವರ್ ಬಂದ್ರೆ ಇಲ್ಲಿಂದ ಬೆಲೆ ಮತ್ತೆ 2,50,000 ರೂಪಾಯಿ ತನಕನೂ ಹೋಗಬಹುದು. ಆದ್ರೆ ಆದಷ್ಟು ಹೆಚ್ಚಿಗೆ ಚಾನ್ಸ್ ಏನಿದೆ ಅಂದ್ರೆ ಬೆಲೆಗಳು ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಎದಕ್ಕಂದ್ರೆ ಪ್ರಮುಖ ಮೊದಲ ಕಾರಣ ಬೆಳ್ಳಿ ಬೆಲೆ, ಬಂಗಾರ ಬೆಲೆ ಎರಡು ಇಳಿಕೆಗೆ ಪ್ರಮುಖ ಕಾರಣ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಪ್ರಾರಂಭವಾಗಿದೆ ವೀಕ್ಷಕರೇ. ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಹೂಡಿಕೆದಾರರು ಲಾಭ ಮಾಡಬೇಕು ಅಂತ ಬಂಗಾರ ಬೆಳ್ಳಿಯನ್ನ ಬಿಟ್ಟು ಕಚ್ಚಾ ತೈಲದತ್ತ ಮುಖ ಮಾಡಿದ್ದಾರೆ. ಇದೇ ಪ್ರಮುಖ ಕಾರಣ ಬಂಗಾರ ಬೆಳ್ಳಿಯಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ, ಹೀಗಾಗಿ ಬೆಲೆಗಳು ಇಳಿಕೆ ಆಗ್ತಿದ್ದಾವೆ. ಹಾಗಾದ್ರೆ ಈಗ ಆನ್ಲೈನ್ ಪ್ರಕಾರ ಬೆಲೆ ಎಷ್ಟಾಗಿದೆ? 2,22,000 ಬೆಳ್ಳಿ ಬೆಲೆ ಇದೆ. ಆದ್ರೆ ನಿಮಗೆ ಆಫ್ಲೈನ್ ಮಾರ್ಕೆಟ್ ಅಲ್ಲಿ 2,40,000 ರೂಪಾಯಿ 1 ಕೆಜಿ ಬೆಳ್ಳಿ ಬೆಲೆ ಸಿಗುತ್ತೆ. ನೋಡಿ, ಅಂಗಡಿಯಲ್ಲಿ ಸಿಗೋ ಬೆಳ್ಳಿ ಫಿಸಿಕಲ್ ಮಾರ್ಕೆಟ್, ಆನ್ಲೈನ್ ಅಲ್ಲಿ ಸಿಗೋದು ಶೇರ್ಸ್ ಗಳು. ಬೆಳ್ಳಿಯ ಒಂದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತಾನೆ ಹೇಳ್ಬೋದು. ಬೆಳ್ಳಿಯ ಒಂದು ಫಂಡ್ ವ್ಯಾಲ್ಯೂ 2,22,000 ಇದೆ ಆನ್ಲೈನ್ ಅಲ್ಲಿ. ಮಾರ್ಕೆಟ್ ಅಲ್ಲಿ ನಿಮಗೆ 1 ಕೆಜಿಗೆ 2,40,000 ರೂಪಾಯಿ ಇದೆ. ಹೋದ ತಿಂಗಳು 2,80,000 ಇತ್ತು. 2 ತಿಂಗಳ ಹಿಂದೆ 3,30,000 ರೂಪಾಯಿ ಇತ್ತು. ಇದು ಜನವರಿ ತಿಂಗಳಲ್ಲಿ 4 ಲಕ್ಷ ರೂಪಾಯಿ ತನಕ ಬೆಳ್ಳಿ ಬೆಲೆ ಟಚ್ ಆಗಿ ಈಗ ಕೆಳಗೆ ಬಂದಿದೆ. ಅಂದ್ರೆ ನೀವೇ ಲೆಕ್ಕ ಮಾಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಇಲ್ಲಿ ಕಂಡಿದೆ ಅಂತ. ಆದ್ರೆ ಹೋದ ವರ್ಷ ಅಂದ್ರೆ 2025 ಹೋದ ವರ್ಷ ಬೆಳ್ಳಿ ಬೆಲೆ 1 ಲಕ್ಷ ರೂಪಾಯಿ ಇತ್ತು. ಆದ್ರೆ ಇವತ್ತು 2,20,000. ಹಾಗಾದ್ರೆ ಮುಂದಿನ ವರ್ಷ 3 ಲಕ್ಷ ರೂಪಾಯಿ ಆಗುತ್ತಾ? ಈ ತರ ಒಂದು ಎವರೇಜ್ ವ್ಯಾಲ್ಯೂ ಹಾಕಿದ್ರೆ ಆ ತರ ಪ್ರಶ್ನೆನೂ ಬರುತ್ತೆ. ಆದ್ರೆ ವೀಕ್ಷಕರೇ, ಮುಂದಿನ ಬರೋ ದಿನ ಬಂಗಾರ ಬೆಳ್ಳಿ ಎರಡೂ ಕೂಡ ಇಳಿಕೆ ಆಗುತ್ತೆ. ಜಾಗತಿಕ ಮಟ್ಟದಲ್ಲಿ ಅನಿಶ್ಚಿತತೆ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಇತ್ತ ಅಮೆರಿಕನ್ ಡಾಲರ್ ಕೂಡ ಬಲವಾಗ್ತಾ ಇದೆ. ನೋಡಿ, ಬೆಳ್ಳಿ ಆಯ್ತು, ಈಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಮನೆಯಲ್ಲಿ ಬಂಗಾರ ಎಷ್ಟು ಇಡಬಹುದು, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಅದನ್ನು ಕೂಡ ನಾವು ಇಲ್ಲಿ ಹೇಳಿದ್ದೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರುತ್ತೆ, ಅದನ್ನು ಕೂಡ ನಾವು ನಿಮಗೆ ಒಂದು ಚಾರ್ಟ್ ಮೂಲಕ ಎಕ್ಸ್ಪ್ಲೇನ್ ಮಾಡುವಾಗ ಮಾಹಿತಿ ಕೊಡ್ತೇವೆ. ಸೊ ಮೊದಲಿಗೆ ಹೇಳ್ಬೇಕಂದ್ರೆ, ನೀವು ಲಾಂಗ್ ಟರ್ಮ್ ಹೂಡಿಕೆದಾರರ, ಶಾರ್ಟ್ ಟರ್ಮ್ ಹೂಡಿಕೆದಾರರ, ನೋಡಿ ಬಂಗಾರ ಖರೀದಿ ಮಾಡ್ಬೇಕಂದ್ರೆ ಈಗಿನ ಕಾಲದಲ್ಲಿ ಮಿನಿಮಮ್ ಆದ್ರೂ 50,000 1 ಲಕ್ಷ ಅಂತೂ ಬೇಕೇ ಬೇಕು. ಯಾಕಂದ್ರೆ ಬೆಲೆ ಜಾಸ್ತಿ ಆಗಿದೆ. ಸೊ ಈಗ ನೀವು ಮೊದಲಿಗೆ ನಾವು ಚಾರ್ಟ್ ತೋರಿಸ್ತಾ ಇದ್ದೇವಲ್ಲ, ಇದು ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ರೆ ಆನ್ಲೈನ್ ಮೂಲಕವೂ ಕೂಡ ನೀವು ಹಣವನ್ನ
ಇಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಬಂಗಾರದಲ್ಲಿ ಲಾಭ ಮಾಡಬಹುದು. ಅದೇ ನೀವೇನಾದ್ರೂ ಶಾರ್ಟ್ ಟರ್ಮ್ಸ್ ಆಗಿದ್ರೆ ಸದ್ಯಕ್ಕೆ ಸ್ವಲ್ಪ ಮಾರ್ಕೆಟ್ ಇಂದ ದೂರ ಇರೋದು ಒಳ್ಳೆಯದು. ಮೊದಲಿಗೆ ನಾವು ನಿಮಗೆ ಚಾರ್ಟ್ ಕೂಡ ತೋರಿಸ್ತೀವಿ, ನೀವು ನೋಡಬಹುದು. ಇಲ್ಲೂ ಕೂಡ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇದೆ. 1,60,000 ರೂಪಾಯಿಂದ ನೋಡಬಹುದು. ಒಂದು ಟ್ರೆಂಡ್ ಲೈನ್ ನೋಡಿ ಯಾವ ತರ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಂದ್ರೆ 1,40,000 ರೂಪಾಯಿಗೆ ಬರುವ ಚಾನ್ಸ್ ಇದೆ. ಅಂದ್ರೆ ಒಂದು ಟ್ರೆಂಡ್ ಲೈನ್ ಒಂದು ಸಪೋರ್ಟ್ ಲೆವೆಲ್ಗೆ ಟ್ರೇಡ್ ಮಾಡಿದಾಗ ಇಲ್ಲಿ 1,40,000 ರೂಪಾಯಿ ಏನಿದೆ ನೋಡಿ, ಒಂದು ಬ್ರೇಕ್ ಇವನ್ ಪಾಯಿಂಟ್ ಅಂತ ಬರ್ತಾ ಇದೆ. ಮತ್ತೆ ಬೆಲೆ ಯಾವಾಗ ಏರಿಕೆ ಆಗಿದೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿರೋದು ಕೂಡ ನಾವು ಚಾರ್ಟ್ ಅಲ್ಲಿ ಗಮನಿಸಬಹುದು. ಅಂದ್ರೆ ವೀಕ್ಷಕರೇ, ಇದು ನಾವು ಏನ್ ನೋಡ್ತಿದೀವಲ್ಲ, ಇದು ಒಂದು ವ್ಯಾಲ್ಯೂಸ್ ಅಂತಾನೆ ಕರಿಬಹುದು ನೀವು. ಈಗ 1,40,000 ರೂಪಾಯಿಗೆ ಬೆಲೆಗಳು ಒಂದು ವೇಳೆ ಬಂದ್ರೆ, ಈಗ ಸದ್ಯಕ್ಕೆ 1,43,000 ಇದೆ. 1,40,000 ಕೆಳಗೆ ಬೆಲೆ ಬಂತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗುತ್ತೆ. ಒಂದು ವೇಳೆ ಇಲ್ಲಿಂದ ಮತ್ತೆ ಏನಾದರೂ ರಿವರ್ಸ್ ಆದ್ರೆ, ಅಂದ್ರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಟ್ರೇಡ್ ಮೇಲೆ ಕ್ಲೋಸ್ ಆದ್ರೆ 1,50,000 ರೂಪಾಯಿ ತನಕನೂ ಹೋಗಬಹುದು ಅಂತ ಇಲ್ಲಿ ಹೇಳಲಾಗುತ್ತೆ. ಅಂದ್ರೆ ನೀವು ಲೆಕ್ಕ ಮಾಡಬಹುದು ಬಂಗಾರ ಮತ್ತು ಬೆಳ್ಳಿ ಬೆಲೆ ಮುಂದಿನ ಬರೋ ದಿನ ಎಷ್ಟು ಇಳಿಕೆ ಆಗಬಹುದು ಅಂತ. ಈಗಾಗಲೇ 11,000 ರೂಪಾಯಿ ಇಳಿಕೆ ಆಗಿದೆ, ಇನ್ನು 5,000 ಇಳಿಕೆ ಆಗಬಹುದು. ಅಂದ್ರೆ ಇನ್ನು 1,35,000 ರೂಪಾಯಿಗೆ ಬರೋ ಚಾನ್ಸ್ ಇದೆ. ಆದ್ರೆ ಚಾನ್ಸ್ 50-50 ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಖಂಡಿತವಾಗಿ ಏನು ಕೂಡ ಇದರಲ್ಲಿ ಹೇಳೋಕೆ ಬರೋದಿಲ್ಲ. ಸದ್ಯಕ್ಕೆ ಮಾರ್ಕೆಟ್ ತುಂಬಾ ವಾಲಟಾಲಿಟಿ ಇದೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗಿರೋದೇ ಒಂದು ಡಾಲರ್ ಬಲವಾಗಿರೋದೇ ಒಂದು ಬಂಗಾರ ಬೆಳ್ಳಿ ಬೆಲೆ ಇಳಿಕೆಗೆ ಕಾರಣ ಅಂತ ಹೇಳಲಾಗಿದೆ. ಇನ್ನು ಎರಡನೇ ಪ್ರಮುಖ ಕಾರಣ ಏನಂದ್ರೆ ಅಮೆರಿಕನ್ ಡಾಲರ್ ಇಂಡೆಕ್ಸ್ ಬಲವಾಗಿರೋದು. ಸೊ ಇದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,07,500. ಮಾರ್ಕೆಟ್ ಅಲ್ಲಿ 1,09,000. ನೋಡಿ, ಇದು ಆನ್ಲೈನ್ ಮಾರ್ಕೆಟ್ 1,07,000 ತೋರಿಸ್ತಾ ಇದೆ. ಆದ್ರೆ ಮಾರ್ಕೆಟ್ ಅಲ್ಲಿ ಅಂಗಡಿಗಳಲ್ಲಿ 1,09,000 ರೂಪಾಯಿಗೆ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನ ಮಾರಾಟ ಮಾಡ್ತಿದ್ದಾರೆ. ಆದ್ರೆ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಹಾಕ್ತಾರೆ. ಮೇಕಿಂಗ್ ಚಾರ್ಜ್ ಅಂದ್ರೆ ಆ ರೆಡಿ ಮಾಡೋದಕ್ಕೆ ಒಂದು ಚಾರ್ಜ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಬಂಗಾರ, ಗಟ್ಟಿ ಬಂಗಾರ ಇರುತ್ತೆ, ಅದನ್ನ ಕರಗಿಸಿ ಒಂದು ಬಂಗಾರದ ಆಭರಣ ಮಾಡಬೇಕು ಅಂದ್ರೆ ಮೇಕಿಂಗ್ ಚಾರ್ಜ್ ಇರುತ್ತೆ. ಅದು ಕೆಲವು ಕಡೆಗೆ 10, 20, 30% ಅಂತ ಇರುತ್ತೆ. ಎಲ್ಲಿ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ, ಎಲ್ಲಿ ನಿಮಗೆ ಹಾಲ್ ಮಾರ್ಕ್ ವಿತ್ ಕೊಡ್ತಾರೆ, ಅಲ್ಲಿ ನೀವು ಬಂಗಾರ ತಗೋಬೇಕು ವೀಕ್ಷಕರೇ. ಎಲ್ಲಿ ಹಾಲ್ ಮಾರ್ಕ್ ಇಲ್ಲದೇ ಇರೋ ಬಂಗಾರ ಕೊಡ್ತಾರ ಅಂದ್ರೆ ಅಲ್ಲಿ ಬಂಗಾರ ತಗೋಬಾರ್ದು ಅಂತಾನೆ ನಾವು ನಿಮಗೆ ಹೇಳ್ತೇವೆ. ಯಾಕಂದ್ರೆ ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರಕ್ಕೆ ಯಾರು ಕೂಡ ಮುಂದೆ ಗ್ಯಾರಂಟಿ ಕೊಡೋದಿಲ್ಲ. ನೀವು ಮುಂದೆ ಸಾಲ ತಗೋತೀರಾ ಅಂದ್ರೂ ಕೂಡ ಅವಾಗ ಸಾಲ ಕೂಡ ನಿಮಗೆ ಬೇಗ ಸಿಗೋದಿಲ್ಲ ಹಾಲ್ ಮಾರ್ಕ್ ಇದ್ದ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಕೇಂದ್ರ ಸರ್ಕಾರನು ಕೂಡ ಹಾಲ್ ಮಾರ್ಕ್ ಇದ್ದ ಬಂಗಾರ ಮಾರಾಟ ಮಾಡಬೇಕು ಅಂತ ಅಂಗಡಿಗಳಿಗೆ ಸೂಚನೆ ಕೂಡ ಮೊದಲೇ ಕೊಟ್ಟಿದೆ. ಅದಕ್ಕೆ ಸ್ಪೆಷಲ್ ಆಗಿ ಮತ್ತೊಂದು HUID ಕೋಡ್ ಅಂತಾನು ಕೂಡ ಪ್ರತಿಯೊಂದು ಆಭರಣಕ್ಕೆ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಅಂದ್ರೆ ಒಂದು ಆಭರಣ ರೆಡಿ ಆಯ್ತು ಅಂದ್ರೆ ಅದಕ್ಕೆ ಒಂದು HUID ಕೋಡ್ ಅಂತ ಕೊಡ್ತಾರೆ. ಆ ಒಂದು ಕೋಡ್ ನಾವು ಆನ್ಲೈನ್ ನಲ್ಲಿ ಒಂದು BIS ಕೇರ್ ಆಪ್ ಇದೆ, ಅದರಲ್ಲಿ ಹಾಕಿದ್ರೆ ಆ ಬಂಗಾರ ಯಾವಾಗ ಹಾಲ್ ಮಾರ್ಕ್ ಹಾಕಿದ್ದಾರೆ, ಯಾವಾಗ ರೆಡಿ ಆಗಿದೆ ಅಂದ್ರೆ ಅದರದ್ದು ಪ್ಯೂರಿಟಿ ಎಷ್ಟು, ಎಲ್ಲಿ ಹಾಲ್ ಮಾರ್ಕ್ ಹಾಕಿದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ಕೂಡ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಸಿಕ್ಬಿಡುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು. ನೋಡಿ ವೀಕ್ಷಕರೇ, ಒಂದೇ ದಿನ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನ ನಗದು ರೂಪದಲ್ಲಿ ಕೊಡುವಂತಿಲ್ಲ, ಇಸ್ಕೊಳ್ಳುವಂತಿಲ್ಲ. ನಗದು ಅಂದ್ರೆ ಕ್ಯಾಶ್, ಹಣ, ನಗದು ಕ್ಯಾಶ್ ಅಂತ ನಾವು ಕರಿತೀವಿ. ನೀವೇನಾದ್ರೂ 2 ಲಕ್ಷ ರೂಪಾಯಿ ಮೇಲೆ ಬಂಗಾರ ಖರೀದಿ ಮಾಡ್ತಿದ್ದೀರಾ ಅಂದ್ರೆ ಕಡ್ಡಾಯವಾಗಿ ಆನ್ಲೈನ್ ಮೂಲಕ, ಅಂದ್ರೆ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ, ಚೆಕ್ ಕೊಡೋದ್ರ ಮೂಲಕ ಆಗಿರ್ಬೋದು, RTGS, ನೆಫ್ಟ್ ಅಂತ ಇದೆ. ಆ ತರ ನೀವು ಆನ್ಲೈನ್ UPI, ಫೋನ್ ಪೇ, ಗೂಗಲ್ ಪೇ ಈ ತರ UPI ಬಳಸಿ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಆದ್ರೆ ನೀವು ಒಂದೇ ಟೈಮ್ ಅಲ್ಲಿ 2 ಲಕ್ಷ ರೂಪಾಯಿ ಮೇಲೆ ಕ್ಯಾಶ್ ಕೊಡುವಂತಿಲ್ಲ, ನಗದು ಹಣವನ್ನ ಕೊಡುವಂತಿಲ್ಲ. ಇದು ಒಂದು ನಿಯಮ ಇರುವಂತದ್ದು ವೀಕ್ಷಕರೇ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,32,000ರಿಂದ 1,34,000 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ. ನೋಡಿ, ಕ್ಷಣಕ್ಕೂ ಕೂಡ ರೇಟ್ಗಳು ಬದಲಾವಣೆ ಆಗ್ತಾ ಇರ್ತವೆ. 22 ಕ್ಯಾರೆಟ್ ಅಂದ್ರೆ 916 ಅಂತ ನಾವು ಕರಿತೀವಿ. ಅಂದ್ರೆ ಇದರಲ್ಲಿ 91.6% ಬಂಗಾರ ಇದ್ರೆ 8.4% ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣ ರೆಡಿ ಮಾಡಿರ್ತಾರೆ. ಇದು 22 ಕ್ಯಾರೆಟ್ ಆಗಿರೋದ್ರಿಂದ ಇದ್ರದ್ದು ಬೆಲೆ 1,34,000 ಇದೆ. ಅದೇ 18 ಕ್ಯಾರೆಟ್ ಬೆಲೆ 1,09,000 ಇದೆ. ಅಂದ್ರೆ ಅದರಲ್ಲಿ 75% ಬಂಗಾರ ಇರುತ್ತೆ. ಹಾಗಾದ್ರೆ 18 ಕ್ಯಾರೆಟ್ ತಗೋಬೇಕಾ, 22 ಕ್ಯಾರೆಟ್ ತಗೋಬೇಕಾ? ನೀವು ನಮಗ್ ಕೇಳೋದಾದ್ರೆ 22 ಕ್ಯಾರೆಟ್ ತಗೊಳ್ಳಿ. 22 ಕ್ಯಾರೆಟ್ ಅಲ್ಲಿ ಈಸಿಯಾಗಿ ನಿಮಗೆ 916 ಹಾಲ್ ಮಾರ್ಕ್, BIS ಲೋಗೋ ವಿತ್ HUID ಕೋಡ್ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. 18 ಕ್ಯಾರೆಟ್ ಅಲ್ಲಿ ಅಂದ್ರೆ ಕೆಲವೊಮ್ಮೆ ಸಿಗೋದಿಲ್ಲ. ಹಾಗಾಗಿ ವೀಕ್ಷಕರೇ, ನೀವೇನ್ ಮಾಡ್ಬೇಕು, 22 ಕ್ಯಾರೆಟ್ ತಗೊಳ್ಳಿ, ತುಂಬಾ ಒಳ್ಳೇದು. ಮತ್ತೆ 24 ಕ್ಯಾರೆಟ್ ಇದು ಹೂಡಿಕೆ ಮಾಡೋರು ತಗೋತಾರೆ. ಈಗ ನಿಮಗೆ ಹಣ ಹೂಡಿಕೆ ಮಾಡೋದಿದೆ, ಮುಂದೆ ಮತ್ತೆ ಬೆಲೆ ಏರಿಕೆ ಆದಾಗ ಮಾರಾಟ ಮಾಡೋದಿದೆ ಅಂದ್ರೆ ನೀವು ಆಭರಣ ತಗೋಬಾರ್ದು, ನೀವು ಗಟ್ಟಿ ಬಂಗಾರ ತಗೋಬೇಕು. ಇವತ್ತು ಒಂದು ಆಭರಣ ನೀವು ತಗೊಂಡಿದ್ದೀರಾ ಅಂದ್ರೆ ಮಾರ್ಕೆಟ್ ಇಂದ ವಾಪಸ್ ನೀವು ಮನೆಗೆ ಬಂದ ತಕ್ಷಣ ನಿಮಗೆ ಲಾಸ್ ಆಗಿರುತ್ತೆ, ನುಕ್ಸಾನ ಆಗಿರುತ್ತೆ. ಹೆಂಗಪ್ಪ ಅಂದ್ರೆ ಈಗ ಒಂದು ಆಭರಣ ರೆಡಿ ಮಾಡೋದಕ್ಕೆ 10% ಅಂತ ಮೇಕಿಂಗ್ ಚಾರ್ಜ್ ಹಿಡಿದಿರ್ತೀರ. 1 ಲಕ್ಷ ರೂಪಾಯಿ ವ್ಯಾಲ್ಯೂ ಇರುತ್ತೆ, 10% ಅಂದ್ರೆ 10,000 ರೂಪಾಯಿ ಮೇಕಿಂಗ್ ಚಾರ್ಜ್. ಮತ್ತೆ ನೀವು ನಾಳೆ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ 1 ಲಕ್ಷ ರೂಪಾಯಿ ಕೊಡಲ್ಲ, 90,000 ಕೊಡ್ತಾರೆ. ಅಂದ್ರೆ ನಿಮ್ದು 10,000 ರೂಪಾಯಿ ಮೇಕಿಂಗ್ ಚಾರ್ಜ್ ಅದು ವಾಪಸ್ ಬರಲ್ಲ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ನೀವು ಹಣವನ್ನ ಹೂಡಿಕೆ ಮಾಡಬೇಕು ಅಂತ ಇದ್ರೆ ಗಟ್ಟಿ ಬಂಗಾರ ಅಥವಾ ಆನ್ಲೈನ್ ನಲ್ಲಿ ETFs ಅಂತ ಇದೆ, SIP ಅಂತ ನೀವು ಮಾಡಬಹುದು. ಬಂಗಾರದ
ಬಂಗಾರದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬಹುದು ವೀಕ್ಷಕರೇ. ಮುಂದಿನ ಬರುವ 2027ರಲ್ಲಿ ಬಂಗಾರದ ಬೆಲೆ 2 ಲಕ್ಷ ರೂಪಾಯಿ ದಾಟಬಹುದು ಅಂತ JP ಮಾರ್ಗನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ ಹೇಳಿದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಸೊ ನೀವೇನಾದ್ರೂ ಈಗ ಬಂಗಾರ ತಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಹಂತ ಹಂತವಾಗಿ ತಗೋಬಹುದು. ಒಟ್ಟಿಗೆ ಎಲ್ಲ ಹಣ ಹಾಕಬಾರ್ದು. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂದ್ರೆ ನೀವು ಇವತ್ತು 10,000, ನಾಳೆ ಮತ್ತೆ ಬೆಲೆ ಇಳಿಯುತ್ತಾ ಮತ್ತೆ ಒಂದು 15,000 ರೂಪಾಯಿ, ಮತ್ತೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ಒಂದು 20,000 ರೂಪಾಯಿದು, ಈ ತರ ಹಂತ ಹಂತವಾಗಿ ಬಂಗಾರ ಬೆಳ್ಳಿಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬಹುದು. ಆದ್ರೆ ಒಟ್ಟಿಗೆ ಹಣವನ್ನು ಹೂಡಿಕೆ ಮಾಡಬಾರದು ವೀಕ್ಷಕರೇ. ಎವರೇಜ್ ವ್ಯಾಲ್ಯೂ ನಿಮಗೆ ಕಡಿಮೆಗೆ ಸಿಗುತ್ತೆ. ಸೊ ಬಂಗಾರ ನಿಮಗೆ ಕಡಿಮೆ ಬೆಲೆಗೆ ಸಿಕ್ಕಂತಾಗುತ್ತೆ. ಹಾಗಾದ್ರೆ ಗಟ್ಟಿ ಬಂಗಾರದ ಬೆಲೆ ಎಷ್ಟಾಗಿದೆ? 1,44,000 ರೂಪಾಯಿ. ಹೌದು, ಇದು 24 ಕ್ಯಾರೆಟ್ ಆಗಿರೋದ್ರಿಂದ ಇದರದ್ದು ಬೆಲೆ 10 ಗ್ರಾಮ್ಗೆ 1,44,000 ರೂಪಾಯಿ ಇದೆ. ಹೋದ 2 ತಿಂಗಳ ಹಿಂದೆ ಇದರದ್ದು ಬೆಲೆ 1,57,000, 1,58,000 ರೂಪಾಯಿ ಇತ್ತು. ಹತ್ತತ್ರ ಏನಿಲ್ಲಂದ್ರೂ ಕೂಡ 13,000 ರಿಂದ 14,000 ರೂಪಾಯಿಷ್ಟು ಈಗ ಬೆಲೆ ಇಳಿಕೆಯಲ್ಲಿ ಸಾಕ್ತಾ ಇರುವಂತದ್ದು. ಇನ್ನು ಇನ್ಕಮ್ ಟ್ಯಾಕ್ಸ್ ನೇಮದ ಪ್ರಕಾರ ಮನೆಯಲ್ಲಿ ಬಂಗಾರ ಇಟ್ಟವರು, ಅಂದ್ರೆ ನೀವು ಮದುವೆ ಆಗಿದ್ದ ಮಹಿಳೆಯರಾಗಿದ್ರೆ, ಮದುವೆ ಆದ ಮಹಿಳೆಯರು ಮನೆಯಲ್ಲಿ 500 ಗ್ರಾಮ್ ವರೆಗೂ ಬಂಗಾರ ಇಟ್ಟಿದ್ರೆ ಯಾರು ಕೂಡ ಅದಕ್ಕೆ ಲೆಕ್ಕ ಕೇಳಲ್ಲ. 500 ಗ್ರಾಮ್ ಮೇಲೆ ಬಂಗಾರ ಇಟ್ಟಿರ್ತಾರಲ್ಲ ಅಂತವರು GST ಬಿಲ್ ಆಗಿರ್ಬೋದು, ಇನ್ಕಮ್ ಸೋರ್ಸ್ ಅನ್ನ ರೆಡಿ ಇಡಬೇಕಾಗುತ್ತೆ. ಯಾವಾಗ ಇನ್ಕಮ್ ಟ್ಯಾಕ್ಸ್ ನವರು ನೋಟಿಸ್ ಕಳಿಸ್ತಾರೆ, ಕ್ಲಾರಿಫಿಕೇಶನ್ ಕೇಳ್ತಾರಲ್ಲ, ಅವಾಗ ನೀವು ಕೊಡಬೇಕಾಗುತ್ತೆ. ಇನ್ನು ಮದುವೆ ಆಗದೇ ಇದ್ರೆ, ಅಂದ್ರೆ ಮದುವೆ ಆಗದೇ ಇರೋ ಹೆಣ್ಣು ಮಕ್ಕಳು ಮಹಿಳೆಯರು ಅಂತವರು 250 ಗ್ರಾಮ್ ವರೆಗೂ ಯಾರು ಕೂಡ ಲೆಕ್ಕ ಕೊಡೋದು ಬೇಕಾಗಿಲ್ಲ. 250 ಗ್ರಾಮ್ ಮೇಲೆ ಬಂಗಾರ ಇದೆ ಅಂದ್ರೆ ಅವರು ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ, GST ಬಿಲ್ ತೋರಿಸಬೇಕಾಗುತ್ತೆ, ಇನ್ಕಮ್ ಸೋರ್ಸ್ ಕೊಡಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಯಾರು ಕೂಡ ಲೆಕ್ಕ ಕೇಳಲ್ಲ. 100 ಗ್ರಾಮ್ ಮೇಲೆ ಮನೆಯಲ್ಲಿ ಬಂಗಾರ ಇದೆ ಅಂದ್ರೆ ಅಂತವರು GST ಬಿಲ್ ಕಡ್ಡಾಯವಾಗಿ ತಗೊಳ್ರಿ. ಮತ್ತೆ ಇಲ್ಲಿ ಮುಖ್ಯವಾಗಿ ಇನ್ಕಮ್ ಸೋರ್ಸ್ ಕೂಡ ತೋರಿಸಬೇಕಾಗುತ್ತೆ. ತುಂಬಾ ಜನ ಕಪ್ಪು ಹಣವನ್ನ ಬಂಗಾರದಲ್ಲಿ ಶೇಖರಣೆ ಮಾಡಿರ್ತಾರಲ್ಲ, ಅವರಿಗೆ ಇದು ಅನ್ವಯವಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು ದಯವಿಟ್ಟು ಕಮೆಂಟ್ ಮಾಡಿ.